ರಕ್ತಭೂತಾಳೆ, ಶ್ರೀಗಂಧ, ರಕ್ತಚಂದನ, ಕರಿ ಭೂತಾಳೆ, ಬಿಳಿ ಭೂತಾಳೆ ಕಾಯಿಗಳನ್ನು ನೀವು ನೋಡ್ಬೋದು. ಇದರಿಂದ ಯಂತ್ರ, ತಂತ್ರ, ಮಂತ್ರ, ಮಾಯ, ಮಾಟ, ವಶೀಕರಣ ಇದೆಲ್ಲ ಇರುತ್ತೆ. ಭೂತ ವಶೀಕರಣ, ದೆವ್ವಗಳ ವಶೀಕರಣ, ಪ್ರೇತ ವಶೀಕರಣ, ಹಾಗೆ ಕೆಲವೊಂದು ದೇವತೆಗಳ ವಶೀಕರಣ, ಇದೆಲ್ಲವನ್ನು ನಾವು ರಕ್ತಭೂತಾಳೆ ಅಥವಾ ಬಿಳಿ ಭೂತಾಳೆ ಅಥವಾ ಕಪ್ಪು ಭೂತಾಳೆ ಅವುಗಳಿಂದ ನಾವು ಮಾಯಾ, ಮಾಟ, ಮಂತ್ರವನ್ನು, ವಿದ್ಯೆಗಳನ್ನು, ಸಿದ್ಧಿಗಳನ್ನು ಪಡ್ಕೋಬೋದು. ಈಗ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರಕ್ತಭೂತಾಳೆ ಬಗ್ಗೆ ಏನೆಲ್ಲ ಇರುತ್ತೆ, ರಕ್ತಭೂತಾಳೆ ಚಕ್ಕೆ, ಅದರ ಕಾಯಿ, ಇವುಗಳಿಂದ ಮಾಯಾಮಾಟ ಹೇಗೆ ಅಂತ ನೋಡೋಣ. ಹಾಗೆ ವೈದ್ಯಕವಾಗಿ ಇದು ಬಳಸ್ಬೋದಾ ಬಳಸಬಾರ್ದಾ ಅದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೋಡೋಣ. ಅವುಗಳ ಚಕ್ಕೆಯನ್ನು ವಶೀಕರಣಕ್ಕೆ ಬಳಸ್ತಾರೆ ರಕ್ತಭೂತಾಳೆ. ಇದರಲ್ಲಿ ಬಿಳಿದು ಇರುತ್ತೆ, ಕರಿಯದಿರುತ್ತೆ, ಕೆಂಪುದು ಇರುತ್ತೆ. ಈ ಮೂರು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದರೆ ದೇವತೆಗಳ ವಶೀಕರಣ ಬಿಳಿದು, ದೇವ, ಭೂತ, ಪ್ರೇತ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭೂತಾಳೆ, ಕೆಂಭೂತಾಳೆ, ಕರಿ ಭೂತಾಳೆ, ಬಿಳಿ ಭೂತಾಳೆ, ರಕ್ತಚಂದನ, ಶ್ರೀಗಂಧ, ಟೇಕ್ ಮರ, ಇವುಗಳ ಚಕ್ಕೆಗಳು, ಕಾಂಡದ ಚಕ್ಕೆಗಳು, ಕಾಯಿಗಳು, ಬೇರುಗಳು, ಎಲೆಗಳು, ಹೂಗಳು, ಅದರ ರಸ, ಕಾಂಡದಲ್ಲಿ ಬರುವ ರಸ. ಇದರಲ್ಲಿ ಕೆಲವು ಉಪಯೋಗಕ್ಕೆ ಬರುತ್ತೆ, ಕೆಲವು ಉಪಯೋಗಕ್ಕೆ ಬರಲ್ಲ. ಕೆಲವು ದೇವತೆಗಳಿಗೆ ಉಪಯೋಗ ಆಗುತ್ತೆ, ಕೆಲವು ದೈತ್ಯರಿಗೆ, ದುಷ್ಟರಿಗೆ, ದೆವ್ವಗಳಿಗೆ, ಭೂತಗಳಿಗೆ, ಪ್ರೇತಗಳಿಗೆ, ಪಿಶಾಚಗಳಿಗೆ, ಬ್ರಹ್ಮರಾಕ್ಷಸಕ್ಕೆ, ಈ ವಶೀಕರಣಕ್ಕೆ ಉಪಯೋಗ ಆಗುತ್ತೆ. ಇನ್ನು ಕೆಲವರು ಮನೆಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳಲ್ಲಿ ಪೂಜೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಎಲ್ಲವೂ ಒಂದೇ ಇರೋದಿಲ್ಲ. ಭೂತಾಳೆ ಮರ ಅಂದರೆ ಒಂದೇ ಇರಲ್ಲ. ಗೊತ್ತಾಯ್ತಲ್ಲ? ಬೇರೆ ಬೇರೆ ವೇರಿಟಿ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಇರುತ್ತೆ. ನಾನು ನಿಮಗೆ ಒಂದೊಂದೇ ವಿವರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಶೀಕರಣಕ್ಕೆ, ಯಂತ್ರ, ಮಂತ್ರ, ಮಾಯ, ಮಾಟಕ್ಕೆ ಯಾವ ರೀತಿ ಇದನ್ನು ಬಳಸ್ತಾರೆ, ಮತ್ತು ಮನೆಗಳಲ್ಲೇ ದೇವತೆಗಳ ವಶೀಕರಣಕ್ಕೆ, ದೇವತೆಗಳ ಪೂಜೆ ಮಾಡಲಿಕ್ಕೆ, ಮಠಗಳಲ್ಲಿ, ಮಂದಿರಗಳಲ್ಲಿ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ಮೊದಲು ನಾವು ಮಾಹಿತಿ ತಿಳ್ಕೊಳ್ಳೋಣ. ಈ ಭೂತಾಳೆ ಅಂದರೆ ಏನು, ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪಾರ್ಟಲ್ಲಿ ಈ ಯಾವ ರೀತಿ ಕಾಯಿ ಇರುತ್ತೆ, ಬೇರು ಇರುತ್ತೆ, ಅಥವಾ ಒಂದು ತೊಗಟೆ ಇರುತ್ತೆ, ಎಲೆ ಇರುತ್ತೆ, ಹೂ ಇರುತ್ತೆ, ಇದೆಲ್ಲ ಅದ್ರ ಬಗ್ಗೆ ಏನು, ಯಾವ ರೀತಿ ಮಾಯ ಮಾಟ ಮಾಡೋದು, ಮಂತ್ರವಾದಿಗಳು, ಗುರುಗಳು ಹೇಗೆ ಇದನ್ನು ಸಿದ್ಧಿ ಮಾಡ್ಕೊಳ್ಳೋದು, ಯಾವ ದಿನ ಮಾಡ್ಕೋಬೇಕು, ಯಾವ ಮಂತ್ರದಿಂದ ಮಾಡ್ಕೋಬೇಕು, ಇದನ್ನು ತಿನ್ನಬಾರ್ದಾ, ಇದು ಇಟ್ಕೋಬಾರ್ದಾ, ಕುತ್ತಿಗೆಯಲ್ಲಿ ಹಾಕೋಬಾರ್ದಾ, ಇದೆಲ್ಲ ನೆಕ್ಸ್ಟ್ ನಾನು ನಿಮಗೆ ಪಾರ್ಟಲ್ಲಿ ವಿವರಿಸ್ತೀನಿ. ಈ ಪಾರ್ಟ್ನಲ್ಲಿ ಭಾಳ ಕಡಿಮೆನಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಫಸ್ಟ್ ಪಾರ್ಟ್ ಅಂತ ತಿಳ್ಕೊಬಿಡಿ. ಭೂತಾಳೆ ಬಗ್ಗೆ ಫಸ್ಟ್ ಪಾರ್ಟು. ಭೂತಾಳೆಗಳಲ್ಲಿ ಬೇರೆ ಬೇರೆ ಬರುತ್ತೆ, ವೆರೈಟಿ ನಾನು ವಿವರಿಸ್ತೀನಿ ಒಂದೊಂದೇ ಈ ಪಾರ್ಟ್ನಲ್ಲಿ. ಮೊದಲು ನಾವು ಪೀಠಿಗೆ ಇದ್ರ ಬಗ್ಗೆ ತಿಳ್ಕೊಬಿಟ್ರೆ ನೆಕ್ಸ್ಟು ನಾವು ಏನು ಸಿದ್ಧಿ ಮಾಡ್ಕೋಬೇಕಾ, ಮಾಯಾ, ಮಾಟ, ಮಂತ್ರ ಸಿದ್ಧಿ ಮಾಡ್ಕೋಬೇಕಾ, ವಶೀಕರಣದ ಬಗ್ಗೆ ಸಿದ್ಧಿ ಮಾಡ್ಕೋಬೇಕಾ, ಮಂತ್ರ ಸಿದ್ಧಿ ಮಾಡ್ಕೋಬೇಕಾ, ಹಂಗಾದ್ರೆ ಕಾಯಿ ಇದ್ರೆ ಏನು ಪ್ರಯೋಜನ ಆಗುತ್ತೆ, ಆಗಲ್ಲ ಅನ್ನೋದು ಅದು ನೆಕ್ಸ್ಟ್ ಪಾರ್ಟಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದರೆ ಈ ಪಾರ್ಟ್ನ ನೀವು ಕೊನೆವರೆಗೂ ನೋಡಿ. ಆದಷ್ಟು ಚಿಕ್ಕದಾಗಿ ಮಾಡ್ತೀನಿ. ಓಕೆನಾ? ಮೊದಲಿಗೆ ನಾವೀಗ ಸ್ಟೋರ್ನಲ್ಲಿ ಹೋಗೋಣ. ಸ್ಟೋರ್ ಅಂದರೆ ಏನು? ಅಂಗಡಿನಲ್ಲಿ ಹೋದಾಗ ಅದ್ರ ಪರಿಚಯ ನೋಡೋಣ. ಆ ಕಾಯಿ ಹೆಂಗಿರುತ್ತೆ, ಆ ತೊಗಟೆ ಹೆಂಗಿರುತ್ತೆ ಅಂತ ಒಂದು ಸರಿ ನೋಡೋಣ. ಅಂಗಡಿ ವೀಕ್ಷಕರೇ, ಮಿತ್ರರೇ, ಗಮನಿಸಿ. ನೀವು ಈಗ ಸ್ಟೋರ್ನಲ್ಲಿದ್ದೀರ. ಸ್ಟೋರ್ ಅಂದ್ರೇನು? ಗ್ರಂಥಿಗೆ ಅಂಗಡಿ ಅಂದರೆ ಏನು? ಆಯುರ್ವೇದಿಕ ಕೆಲವೊಂದು ಮಾಯ, ಮಾಟ, ಯಂತ್ರ, ತಂತ್ರ, ಮಂತ್ರ, ತಾಯ್ತ ಮಾಡ್ತಕ್ಕಂಥ ವಸ್ತುಗಳು ಸಿಗತಕ್ಕಂಥ ಒಂದು ಸ್ಟೋರ್. ಆ ಸ್ಟೋರ್ನಲ್ಲಿ ಇದ್ದೀರಾ. ಇಲ್ಲಿ ನೋಡ್ಬೋದು ನೀವು, ರಕ್ತಭೂತಾಳೆ ಕಾಯಿ ಇದು ಕರಿ ಭೂತಾಳೆ ಕಾಯಿ, ಇದು ಗೊತ್ತಾಯ್ತಲ್ಲ. ಹಾಗೆ ಇನ್ನೂ ಕೆಲವು ವಸ್ತುಗಳಿದ್ದಾವೆ ನೋಡಿ. ಕರಿ ಭೂತಾಳೆ ಕಾಯಿಗೆ ಆ ಕಡೆ ಈ ಕಡೆ ಏನಪ್ಪ ಹಾಕಿದ್ದಾರೆ ಅಂದರೆ ಬೆಳ್ಳಿದು ಹಾಕಿದ್ದಾರೆ. ನೀವು ಬಂಗಾರದ ಹಾಕೊಳ್ಳಿ. ಓಕೆನಾ? ನೋಡಿ, ಅದರದ್ದೇ ಕರಿ ಭೂತಾಳೆ ಅಂತೀವಲ್ಲ, ರಕ್ತಭೂತಾಳೆ, ಆ ಮರದ ಒಂದು ತುಂಡು ಇದು ಈ ರೀತಿ ಯಾಕಪ್ಪ ಇರುತ್ತೆ ಅಂದರೆ ವಶೀಕರಣಕ್ಕೆ. ಮನೆಗಳಲ್ಲಿ ನೀವು ನೋಡಿರ್ಬೋದು, ಮನೆಗಳಲ್ಲಿ ಗೋಡೆ ಈ ಬಾಗಿಲ ಹತ್ರ ಮೇಲೆ ತೆಂಗಿನಕಾಯಿ ಏನೋ ಒಂದು ಬಟ್ಟೆನಲ್ಲಿ ಸುತ್ತಿ ಏನೋ ಒಂದು ನಿಂಬೆಹಣ್ಣು, ಮೆಣಸಿನಕಾಯಿ ಎಲ್ಲ ಹಾಕಿರ್ತಾರೆ. ಅಲ್ಲಿ ಇವುಗಳನ್ನು ಇಟ್ಟಿರ್ತಾರೆ. ಗೊತ್ತಾಯ್ತಲ್ಲ?
ಬಿಳಿ ಭೂತಾಳೆ, ಕರಿ ಭೂತಾಳೆ, ರಕ್ತ ಭೂತಾಳೆ ಅವುಗಳು ಕಾಯಿಗಳು. ಕಾಯಿಗಳು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕುತ್ತಿಗೆಯಲ್ಲಿ ಹಾಕೊಳ್ಳೋದು ಯಾವುದೋ ಒಂದು ಚೈನ್ ಮಾಡಿ. ಹಾಗೆ ಅದರ ಚಕ್ಕೆ ಇರುತ್ತಲ್ಲ, ಇದು ಬಾಗಲ ಮೇಲೆ ಈ ತೆಂಗಿನಕಾಯಿ ಬಟ್ಟೆ ಗಿಟ್ಟೆ ಹಾಕಿ ನಿಂಬೆಹಣ್ಣು ಹಾಕಿ ಕೆಲವರು ಮಂತ್ರಿಸ್ಕೊಟ್ಟಿರ್ತಾರೆ. ಅದಕ್ಕೆ ಇದನ್ನು ಕಟ್ಟಿರ್ತಾರೆ ಇವತ್ತಿಗೆ ಅಂದರೆ ವಶೀಕರಣಕ್ಕೆ. ಮನೆಯಲ್ಲೇ ಒಳ್ಳೆ ವಶೀಕರಣ ಆಗಲಿ ಅಂತ. ಏನೋ ಐಶ್ವರ್ಯ ಅದು ಇದು ಅಂತಿರಲ್ಲಪ್ಪ ನಿಮ್ಮೆಲ್ಲ ಕೆಲಸ ಕಾರ್ಯಗಳು. ಅದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ, ಸ್ಟೋರ್ ನೋಡಿದ್ರಿ. ಸ್ಟೋರಲ್ಲಿ ಏನೆಲ್ಲ ಮಣಿಗಳಿತ್ತು. ಸ್ಫಟಿಕ ಮಣಿ ಇತ್ತು, ಭೂತಾಳೆ ಕಾಯಿಗಳಿತ್ತು, ಲಾಸ್ಟ್ಗೆ ಭೂತಾಳೆ ಚಕ್ಕೆ ಬರುತ್ತಲ್ಲ, ಮರದ ಚಕ್ಕೆ. ನಾನು ಆಲ್ರೆಡಿ ಹಿಂದಿನ ವೀಡಿಯೋನ ತೋರಿಸಿದ್ದೀನಿ, ಇವಾಗಲೇ ತೋರಿಸ್ತೀನಿ. ಒಂದು ನಿಮಿಷ ನಾನು ಅದು ತೊಗೊಂಡು ಬರ್ತೀನಿ. ಚಕ್ಕೆ, ಭೂತಾಳೆ ಚಕ್ಕೆ, ಓಕೆನಾ? ರಕ್ತ ಭೂತಾಳೆ, ಓಕೆನಾ? ಒಂದೇ ಒಂದು ನಿಮಿಷ ವೀಕ್ಷಕರೇ. ನೋಡಿ, ಇದು ಚಕ್ಕೆ ಭೂತಾಳೆದು ಚಕ್ಕೆ. ಇದು ನೆನ್ಪಿಟ್ಕೊಳ್ಳಿ. ಭಾಳ ವೆಯ್ಟ್ಲೆಸ್ ಇರುತ್ತೆ, ಒಳ್ಳೆ ಥರ್ಮೋಕಲರ್ ಥರ ಇರುತ್ತೆ. ಒಂದು ವೇಳೆ ಈ ಮರನೇ ಸಿಕ್ಬಿಟ್ರೆ, ಮರನೇ ಕಡ್ದುಬಿಟ್ರೆ ಇದ್ರದ್ದು, ಆ ಮರನೇ ಒಬ್ಬ ಮನುಷ್ಯ ಎತ್ಕೊಂಡು ಹೋಗ್ಬೋದು. ಅಷ್ಟು ವೆಯ್ಟ್ಲೆಸ್ ಇರುತ್ತೆ, ತೂಕನೇ ಇರಲ್ಲ ಇದು. ಇದು ರಕ್ತ ಭೂತಾಳೆದು ಚಕ್ಕೆ. ನೋಡಿ, ಇದಕ್ಕೆ ಇದು ನೋಡೋಕೆ ನೋಡಿ, ಇಲ್ಲಿ ಹಿಂಗಿದೆ. ಇವಾಗ ನೋಡಿ ಹೆಂಗಿದೆ ಇದು, ನೋಡಿ ಈ ಥರ ಇದೆ. ಏನಿಲ್ಲಲ್ಲ, ನಾನೀಗ ಇದನ್ನು ಚುಚ್ಚುತ್ತೀನಿ, ಈ ಕತ್ತರಿನಲ್ಲಿ ಚುಚ್ಚುತ್ತೀನಿ. ನೋಡಿ, ಅಲ್ಲಿ ನೀರು ಬರುತ್ತೆ, ರಕ್ತ ಬರುತ್ತೆ ನೀರು. ಅಬ್ಬಬ್ಬಾ, ನೋಡಿ ಸುರಿದಾಯ್ತು, ಡ್ರಾಪ್ ಆಯಿತು. ಪಟ್ಟಂತ ನೋಡಿ ನೀರು ಕೆಳಗಡೆ ಹೊರ್ಟಾಯ್ತು. ನೋಡಿ ಕಾಣಿಸ್ತಾ, ನೀರು ಕೆಳಗಡೆ ಸುರಿದಿದೆ. ನನ್ನ ಬಟ್ಟೆ ಮೇಲೆಲ್ಲ ಸುರಿತು, ಗೊತ್ತಾಯ್ತಾ? ಬಟ್ಟೆ ಮೇಲೆ ಸುರಿತು ನೀರು, ಕೆಳಗಡೆ ಬಂದುಬಿಡ್ತು. ನೋಡಿ, ನಾನು ಹತ್ರ ಬಂದು ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ನೋಡಿ ನೀರು ಬಂದಿದೆ, ನೋಡ್ರಿ, ಕಾಣಿಸ್ತಾ ನೀರು? ನೋಡಿ ನೀರು ಬಂದುಬಿಟ್ಟಿದೆ. ಇದು ಚುಚ್ಚಿದ್ರೆ ನೀರು. ನೋಡಿ ಈಗ ನೋಡಿ ನೀರು ಕಾಣಿಸ್ತಾ? ನೋಡ್ರಿ ಕಾಣಿಸ್ತಾ ನೀರು? ನೋಡಿ ನೀರು ಬಂತು, ಕಾಣಿಸ್ತಲ್ಲ ನೀರು? ನೀರು ನೋಡಿದ್ರಲ್ಲ, ಇದ್ರ ತುಂಬ ನೀರಿರುತ್ತೆ. ಬಟ್ ವೆಯ್ಟ್ಲೆಸ್ ಹೆಂಗೆ ಅದು ನನಗೆ ಅರ್ಥ ಆಗಿಲ್ಲ. ಆಯ್ತಲ್ಲ, ವೆಯ್ಟ್ಲೆಸ್ಸು. ಇದನ್ನು ನಾವೇನು ಹೇಳ್ತೀವಿ, ರಕ್ತ ಭೂತಾಳೆ. ಇದು ವೈಟ್. ಇದು ನೋಡಿ ಕಲರ್ ಬಂದಿದ್ದು ವೈಟ್ ಇರೋದು, ನೋಡೋಕ್ಕೆ ಬ್ರೌನ್ ಕಲರ್ ಕಾಣುತ್ತೆ. ಇದು ವೈಟು, ದೇವತೆಗಳ ವಶೀಕರಣ ಮಾಡ್ಕೊಳ್ಳೋಕ್ಕೆಲ್ಲ ಇದಾಗುತ್ತೆ. ಇದು ವೈಟ್, ಇದು ಗೊತ್ತಾಯ್ತಲ್ಲ. ಇದರ ರಕ್ತ ಬರ್ತಾಯಿಲ್ಲ, ನೀರು ಬರ್ತಾಯಿದೆ. ಅಂದರೆ ಇದು ವೈಟು, ಅಂದರೆ ಬಿಳಿಯ ಭೂತಾಳೆ. ಏನು ಹೇಳಿದ್ನಿ? ಬಿಳಿಯ ಭೂತಾಳೆ ಮರದ್ದಿದು ಮಿಚ್ಚಕ್ಕೆ, ಓಕೆನಾ? ಇದರ ಎಲೆಗಳು ನೋಡೋಣ ಈಗ. ಈ ಮರ ಹೇಗಿರುತ್ತೆ ಒಂದು ಸಾರಿ ಸ್ಕ್ರೀನ್ ಮೇಲೆ ನೋಡಿ. ಸ್ಕ್ರೀನ್ ಮೇಲೆ ಈ ಬಿಳಿಯ ಭೂತಾಳೆ ಮರದ್ದು ಎಲೆಗಳು ನೋಡ್ರಿ. ಭೂತಾಳೆ ಅಂದರೆ ಒಂದು ಜಾತಿಗೆ ಸೇರಿದು, ಒಂದು ಪಂಗಡ. ಈಗ ಮಾವಿನ ಮರಗಳಿರಲ್ವಾ ನಿಮಗೆ, ಬೇವಿನ ಮರಗಳಿರಲ್ವಾ? ಬೇವಿನ ಮರದಲ್ಲಿ ಬೇರೆ ಇರುತ್ತೆ ಬೇವಿನ ಮರಗಳು. ಹಾಗೆ ಮಾವಿನ ಮರ ಅಂತೀವಿ, ಎಲ್ಲವೋ ಹುಳಿ ಇರುತ್ತೆ, ಸಿಹಿ ಇರುತ್ತೆ, ಆದರೆ ವೆರೈಟಿ ಇರ್ತದೆ. ಎಲೆಗಳು ನೋಡಿದ್ರೆ ಒಂದೇ ಥರ ಇರುತ್ತೆ ಎಲ್ಲ ಮಾವಿನ ಮರದ್ದು, ಸ್ವಲ್ಪ ಹೆಚ್ಚು ಕಡಿಮೆ. ಆದರೆ ಕಾಯಿಗಳು ನೋಡಿದ್ರೆ ತುಂಬ ಡಿಫ್ರೆಂಟ್ ಆಕಾರದಲ್ಲಿ ಕಾಣಿಸ್ತವೆ. ಆದರೆ ಟೇಸ್ಟು ಅವು ಕೂಡ ಬೇರೆ ಥರ ಇರ್ತವೆ. ಆದರೆ ಮಾವಿನ ಮರ ಅಂದಮೇಲೆ ಮಾವಿನ ಮರನೇ, ಹಸುಗಳು ಅಂದಮೇಲೆ ಹಸುಗಳೇ, ಎಮ್ಮೆಗಳಂದರೆ ಎಮ್ಮೆಗಳೇ. ಆದರೆ ಅದರಲ್ಲಿ ಬೇರೆ ತಳಿಗಳಿರುತ್ತೆ, ಬೇರೆ ತಳಿಗಳು. ಕುರಿಗಳಲ್ಲಿ ಬೇರೆ ತಳಿಗಳಿರುತ್ತೆ, ನಾಯಿಗಳಲ್ಲಿ ಬೇರೆ ತಳಿಗಳಿರುತ್ತೆ. ಆದರೆ ಒಂದು ಜಾತಿ, ನಾಯಿಗಳಂದರೆ ಭೈರವೇಶ್ವರ ಅಂದರೆ ಒಂದು ಜಾತಿ, ಭೈರವ ಕುಲ, ಅಷ್ಟಭೈರವ, ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಇತ್ಯಾದಿ ಅಲ್ವಾ? ಹಾಗೆ ಮನುಷ್ಯರಲ್ಲೂ ವೆರೈಟಿ, ಚೈನಾದವರು, ಇಂಡಿಯಾದವರು, ಅವರು ಇವರು, ಅಮೇರಿಕವರು, ಹಿಂಗೆಲ್ಲ ಇರುತ್ತೆ. ಹಾಗೆ ರಕ್ತ ಭೂತಾಳೆ ಅಂತ ಬರುತ್ತೆ. ಅದೇನಪ್ಪ ಅಂದರೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ರಕ್ತ ಭೂತಾಳೆ ಅಂದರೆ ಅದನ್ನು ಮರನ ಕಟ್ ಮಾಡಿದ್ರೆ ರಕ್ತ ಬರುತ್ತೆ. ಅದರಲ್ಲಿ ಡ್ರ್ಯಾಗನ್ ಬ್ಲಡ್ ಟ್ರೀ ಅಂದರೆ ಅದು ಕೂಡ ಭೂತಾಳೆನೇ. ನೋಡ್ಕೊಬಿಡಿ, ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಬೇರೆ ದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೀತದು, ಗೊತ್ತಾಯ್ತಲ್ಲ? ಡ್ರ್ಯಾಗನ್ ಬ್ಲಡ್ ಟ್ರೀ ಅದು. ಆಮೇಲೆ ನಮ್ಮ ದೇಶದಲ್ಲಿ ಶ್ರೀಗಂಧ, ರಕ್ತಚಂದನ. ನೋಡಿ, ಶ್ರೀಗಂಧದಲ್ಲಿ ವೆರೈಟಿ ರಕ್ತಚಂದನ ಅಂತ ಒಂದು ಬರುತ್ತೆ, ನೋಡ್ಕೊಬಿಡಿ. ಆಮೇಲೆ ಶ್ರೀಗಂಧನಲ್ಲಿ ರಕ್ತಚಂದನ, ಆಮೇಲೆ ಶ್ರೀಗಂಧನಲ್ಲಿ ರಕ್ತಚಂದನ ಅಂತಿರುತ್ತೆ. ಅವು ಕಟ್ ಮಾಡಿದ್ರೆ ಹೆಂಗಿರುತ್ತೆ, ರೆಡ್ ಕಲರ್ ಇರುತ್ತೆ. ಅದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ? ಶ್ರೀಗಂಧದ್ದು, ಶ್ರೀಗಂಧ
ಈಗ ಮನೆಯ ಬಾಗಿಲುಗಳು ಮಾಡಲಿಕ್ಕೆ, ದೇವಸ್ಥಾನದ ಮೂರ್ತಿಗಳು ಬಾಗಿಲುಗಳು ಮಾಡಲಿಕ್ಕೆ, ದೇವರ ಮೂರ್ತಿಗಳು, ಪೀಠಗಳು, ಆ ವಸ್ತುಗಳು, ಆ ಗುಡಿ ಕಟ್ತೀವಲ್ಲ, ದೇವಸ್ಥಾನದ ಗುಡಿ ಮನೆಯಲ್ಲಿ ಇಟ್ಕೊಳ್ತಾರಲ್ಲ, ಏನು ದೇವ್ರ ಮನೆ ಅಂತ, ಅವೆಲ್ಲ ಮಾಡಿಸ್ಲಿಕ್ಕೆ ಶ್ರೀಗಂಧ ಮರಗಳನ್ನು ಯೂಸ್ ಮಾಡ್ತಾರೆ. ಕೆಲವರು ಶ್ರೀಮಂತರು ಇನ್ನೂ ಏನಕ್ಕೂ ಯೂಸ್ ಮಾಡ್ತಾರೆ. ಮತ್ತು ತ್ರಿಶೂಲಕ್ಕೆ ಆಯುಧ ಬರುತ್ತಲ್ಲ, ತ್ರಿಶೂಲ ಇರುತ್ತಲ್ಲ, ಅದಕ್ಕೆ ಹಿಡಿಬೇಕಲ್ಲ, ಕೋಲು ಅಂತೀವಲ್ಲ, ಅದು ತ್ರಿಶೂಲಕ್ಕೆ ಆ ಒಂದು ಇದು ಬೇಕಲ್ಲ, ಅದು ಕಟ್ಟಿಗೆ, ಅದು ಕೂಡ ಅದರಲ್ಲೇ ಮಾಡೋದು. ಈಗ ಗೊತ್ತಾಯ್ತಲ್ಲ. ಹಾಗೆ ದೇವತೆಗಳ ಆಯುಧಗಳಿಗೆಲ್ಲ ಕಟ್ಟಿಗೆಗಳನ್ನು ಯೂಸ್ ಮಾಡ್ತಾರೆ. ಯಾವುದು? ಶ್ರೀಗಂಧದ್ದು. ಅದು ರಕ್ತಚಂದನ. ಓಕೆನಾ? ಮನೆ ಬಾಗಿಲುಗಳು, ಪೀಠೋಪಕರಣಗಳು ಮನೆಯಲ್ಲಿ, ಯಾವ ಸೋಫಾ ಸೆಟ್ಸು, ಇನ್ನೊಂದು ಮತ್ತೊಂದು ಕೆಲವು ಶ್ರೀಮಂತರು ಯೂಸ್ ಮಾಡ್ತಾರೆ. ಸಾಕಷ್ಟು ಬಳಕೆ ಯೂಸ್ ಮಾಡ್ತಾರೆ. ಯಾವುದು? ಶ್ರೀಗಂಧ, ರಕ್ತಚಂದನ. ಗೊತ್ತಾಯ್ತಲ್ಲ. ಇನ್ನು ಶ್ರೀಗಂಧ ಬಂದು ಸ್ಯಾಂಡಲ್, ಅಗರಬತ್ತಿ, ಊದುಬತ್ತಿ, ಹಾಗೆ ಸಾಕಷ್ಟು ಧೂಪ, ಪೌಡ್ರುಗಳು, ದೇವಸ್ಥಾನದಲ್ಲಿ ಗಂಧ ಇತ್ಯಾದಿ ಮಾಡಲಿಕ್ಕೆ ಈ ಗಂಧದ್ದು ಯೂಸ್ ಮಾಡ್ತಾರೆ. ಇವೆಲ್ಲ ಕೂಡ ಭೂತಾಳನೇ, ನೆನಪಿಟ್ಕೊಳ್ಳಿ. ಗಂಧ ಅಂದರೆ ಭೂತಾಳಿಗೆ ಸೇರಿದ್ದೆ. ಗೊತ್ತಾಯ್ತಾ? ಶ್ರೀಗಂಧ, ಈ ರಕ್ತಚಂದನ ಇದೆಲ್ಲ ಭೂತಾಳಕ್ಕೆ ಸೇರಿದ್ದೆ. ಭೂತಾಳೆ ಅಂದ್ಬಿಟ್ರೆ ಭೂತಾಳೆ ಎಲ್ಲ. ಒಟ್ಟಾರೆ ಇದೆಲ್ಲ ನಾವು ವಶೀಕರಣಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಇದರಲ್ಲಿ ಒಂದು ಸುವಾಸನಾಯುಕ್ತ ದ್ರವ್ಯ ಇರುತ್ತೆ, ಸುಗಂಧವಾದ ದ್ರವ್ಯ ಇರುತ್ತೆ. ಇದರಿಂದ ಆಕರ್ಷಣೆ, ವಿಕರ್ಷಣೆ ಎರಡು ಇರುತ್ತೆ. ಗೊತ್ತಾಯ್ತಲ್ಲ. ಆಕರ್ಷಣೆ ಯಾವುದು? ಸುಗಂಧವನ್ನು ಬೀರುತ್ತೆ. ಸುಗಂಧವನ್ನು ಬೀರೋದು ದೇವತೆಗಳನ್ನು ಆಕರ್ಷಣೆ ಮಾಡುತ್ತೆ. ದುರ್ಗಂಧವನ್ನು ಬೀರಿದ್ರೆ ಏನಾಗುತ್ತೆ? ನೋಡೋಕ್ಕೆ ವಿಚಿತ್ರವಾಗಿ ರಕ್ತ, ಆ ಬ್ಲ್ಯಾಕ್ ಕಲರ್ ಇದ್ರೆ ಏನಾಗುತ್ತೆ? ಅದು ವಿಕರ್ಷಣ, ದುಷ್ಟಶಕ್ತಿಗಳನ್ನು ಆಕರ್ಷಣೆ ಮಾಡುತ್ತೆ. ಭೂತ, ಪ್ರೇತ, ಪಿಶಾಚಿ ಇವುಗಳನ್ನು ವಶೀಕರಣ ಮಾಡೋಕ್ಕೆ ಮಂತ್ರವಾದಿಗಳು ಅದನ್ನು ಯೂಸ್ ಮಾಡ್ತಾರೆ. ನೀವು ನೋಡ್ಬೋದು, ರಕ್ತಚಂದನ ಮರಗಳನ್ನು ಕಡಿದ್ರೆ ಯಾವ ರೀತಿ ರಕ್ತ ಬರುತ್ತೆ. ಸ್ಕ್ರೀನ್ ಮೇಲೆ ನೋಡಿ, ಸ್ಕ್ರೀನ್ ಮೇಲೆ ರಕ್ತಚಂದನವನ್ನು ಕಡಿದ್ರೆ, ಅಥವಾ ಕಪ್ಪು ರಕ್ತಚಂದನ, ಬ್ಲ್ಯಾಕ್ ಕಲರ್, ಇದನ್ನು ಭೂತ, ಪ್ರೇತ, ಪಿಶಾಚಿಗಳಿಗೆ ಯೂಸ್ ಮಾಡ್ತಾರೆ. ಬ್ಲ್ಯಾಕ್ ಕಲರ್ ರಕ್ತಚಂದನ, ಕಪ್ಪು ಕಲರ್ ರಕ್ತಚಂದನ, ಕೆಂಪು ಕಲರ್ ರಕ್ತಚಂದನ, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಭೂತ, ಪ್ರೇತ, ಪಿಶಾಚಿಗಳನ್ನು ವಶ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ದೇವತೆಗಳನ್ನು ವಶ ಮಾಡ್ಕೊಳ್ಳೋಕ್ಕೆ ಬಿಳಿ ರಕ್ತಚಂದನ ನೋಡಿ, ಬಿಳಿ ಬಣ್ಣದ್ದು, ವೈಟ್ ಕಲರ್, ಇದು ರಕ್ತಚಂದನಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ. ನಾನು ಆಗಲೇ ಹೇಳಿದೆ, ಶ್ರೀಗಂಧ ಕೂಡ ಭೂತಾಳೆನೇ. ರಕ್ತ ಭೂತಾಳೆ, ಬಿಳಿಯ ಭೂತಾಳೆ, ಕಪ್ಪು ಭೂತಾಳೆ, ನಾನು ಹೇಳಿದ್ದೀನಿ 3 ಥರ. ಈಗ ಶ್ರೀಗಂಧದಲ್ಲಿ ಕಪ್ಪು ಇರುತ್ತೆ, ಬಿಳಿದು ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಭೂತಾಳೆನಲ್ಲಿ ಈ ಎಲೆಗಳು ಅಗಲವಾಗಿರ್ತವೆ. ಭೂತಾಳೆನಲ್ಲಿ ದೊಡ್ಡ ದೊಡ್ಡ ಎಲೆಗಳಿರ್ತದೆ. ಆಮೇಲೆ ಎಲೆಗಳು ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಎಲೆಗಳು ನೋಡಿ, ಭೂತಾಳೆ ದೊಡ್ಡ ದೊಡ್ಡ ಅಗಲವಾದ ಎಲೆಗಳಿರುತ್ತೆ, ಮರಗಳು ಸ್ಕ್ರೀನ್ ಮೇಲೆ ನೋಡಿ. ಹಾಗೆ ಹೂಗಳು ಕೂಡ ಇರುತ್ತೆ. ಹಾಗೆ ಕಾಯಿಗಳು ನೋಡಿ, ಭೂತಾಳದು ಯೆಲ್ಲೋ ಕಲರ್ ಥರ ಕಾಯಿಗಳು ಬರುತ್ತೆ, ಅದರಲ್ಲಿ ಸಣ್ಣ ಸಣ್ಣ ಬೀಜಗಳು ಬರುತ್ತೆ. ಇದು ಇನ್ನೂ ಕೆಲವು ಮರಗಳಿರುತ್ತೆ, ದೊಡ್ಡ ದೊಡ್ಡ ಕಾಯಿಗಳಿರುತ್ತೆ, ಮೇಲೆ ತೊಗಟೆ ಎಲ್ಲ ಗಟ್ಟಿಯಾಗಿರುತ್ತೆ. ಅದನ್ನು ನಾನು ಈಗ ನಿಮಗೆ ಸ್ಟೋರ್ನಲ್ಲಿ ತೋರಿಸ್ತೀನಿ. ಸ್ಟೋರ್ನಲ್ಲಿ ಕಾಯಿ ಯಾವ ರೀತಿ ಇರುತ್ತೆ ಅದನ್ನು ನಾವು ಕುತ್ತಿಗೆಗೆ ಹಾಕೋಬೋದು. ಆ ಕಡೆ ಈ ಕಡೆ ರುದ್ರಾಕ್ಷಿಗೆ ಹೆಂಗೆ ನೀವು ಆ ಕಡೆ ಈ ಕಡೆ ಅದಕ್ಕೆ ಡಿಸೈನ್ ಮಾಡಿರ್ತೀರಿ, ಬೆಳ್ಳಿನಲ್ಲಿ, ಬಂಗಾರದಲ್ಲಿ, ಆಮೇಲೆ ಸೆಂಟ್ರಲ್ ಹೋಲ್ ಮಾಡಿರ್ತೀರಿ ರುದ್ರಾಕ್ಷಿಗೆ. ಆ ಕಡೆ ಈ ಕಡೆ ಕವಚಗಳನ್ನು ಹಾಕಿರ್ತೀರ, ಕಮಲದ ಥರ, ಚಕ್ರದ ಥರ. ಆ ಸೆಂಟ್ರಲ್ಲಿ ನೀವು ಒಂದು ಸರ ಹಾಕ್ಕೊಳ್ತೀರ ಕುತ್ತಿಗೆಗೆ, ಏನು? ರುದ್ರಾಕ್ಷಿದು. ಆ ರುದ್ರಾಕ್ಷಿಗೊಂದು ಹಾಕ್ಬಿಟ್ಟು ಸರ ಹಾಕ್ಕೊಳ್ತೀರ. ಅದೇ ರೀತಿ ಭೂತಾಳೆಗಳಿಗೆ ಹಾಕ್ಕೋಬೋದು. ಆದರೆ ಇದನ್ನು ಯಾರೂ ತಿನ್ನೋ ಹಾಗಿಲ್ಲ. ಭೂತಾಳೆದು ಯಾವುದೇ ಚಕ್ಕೆಗಳನ್ನು ತಿನ್ನಬಾರ್ದು. ಇದು ತಿನ್ನುವ ಪದಾರ್ಥ ಅಲ್ಲ, ನೆನಪಿಟ್ಕೊಳ್ಳಿ. ಒಂದು ವೇಳೆ ಔಷಧಿಯ ಗುಣ ಇದ್ದರೆ ಅದು ವೈದ್ಯರಿಗೆ ಮಾತ್ರ ಗೊತ್ತಿರುತ್ತೆ. ಆಯುರ್ವೇದ ವೈದ್ಯರಿಗೆ, ಪಂಡಿತರಿಗೆ, ಅವ್ರ ಹತ್ರನೇ ಸಲಹೆ ಕೇಳಿ ಇದನ್ನು ವೈದ್ಯಕೀಯವಾಗಿ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ನೀವಾಗೆ ಯೂಸ್ ಮಾಡೋವಾಗಿಲ್ಲ. ಯಾವುದೇ ರಕ್ತ ಭೂತಾಳೆಗಳನ್ನು ತಿನ್ನುವ ಹಾಗೆ ಇಲ್ಲ, ನೆನಪಿಟ್ಕೊಳ್ಳಿ. ಇದು ಗಮನದಲ್ಲಿರಲಿ. ಆದರೆ ಕಾಯಿಗಳಲ್ಲಿ ಕೆಲವರು ನಂಬಿಕೆ ಇದೆ. ಭೂತಾಳೆ ಕಾಯಿಗಳಿರುತ್ತೆ, ಅದರ ಮೇಲೆ ಮುಳ್ಳುಗಳಿರುತ್ತೆ, ಸಣ್ಣ ಸಣ್ಣ ಮುಳ್ಳುಗಳು ಥರ ಇರುತ್ತೆ ಭೂತಾಳೆ ಕಾಯಿಗಳ ಮೇಲೆ. ಅದನ್ನು ಮುಟ್ಟಿಬಿಟ್ರೆ ಕುಚ್ಕೊಳ್ಳುತ್ತೆ, ಕೈಗಳಿಗೆ ಕುಚ್ಕೊಬಿಟ್ರೆ ನಮ್ಮ ರಕ್ತದಲ್ಲಿ ಹೋಗಿ ಕ್ಯಾನ್ಸರ್ ಥರ ಆಗುತ್ತೆ. ಕ್ಯಾನ್ಸರ್ ಥರ ಆಗಿ ಮೈ ಮೇಲೆ ಎಲ್ಲ ಗುಳ್ಳೆಗಳು ಬಂದು ಅಲರ್ಜಿ ಆಗುತ್ತೆ, ಶರೀರ ಕೆಟ್ಟು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅದೇ ಕಾಯಿಗಳ ತೊಗಟೆಯನ್ನು ಕಿತ್ತು ಆಹಾರದಲ್ಲಿ ಅದನ್ನು ಜಜ್ಜಿ ಪುಡಿ ಮಾಡಿ ಆಹಾರದಲ್ಲಿ ಹಾಕ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವ್ರಿಗೆ ಶರೀರ ಸೇರಿ ಅವ್ರ ಶರೀರ ಕೆಟ್ಟು ಅವರು ಕೆಟ್ಟು ಹೋಗ್ತಾರೆ. ಅಂದರೆ ಅವ್ರಿಗೆ ಕೆಡಕನ್ನು ಮಾಡುವುದು ಒಂದು ಇದು ಪದ್ಧತಿ ಅಂತ ಕೆಲವರು ಹೇಳ್ತಾರೆ. ಅದೆಲ್ಲ ಮಾಡಬಾರ್ದು. ಯಾರಿಗೋ ಅನ್ನಂ ಪರಬ್ರಹ್ಮ ಅಂತೀವಿ. ಅನ್ನದಲ್ಲಿ ನಾವು ವಿಷದ ಪದಾರ್ಥಗಳನ್ನಾಗಲಿ
ಬೇರೆ ಯಾವುದೇ ಪದಾರ್ಥಗಳನ್ನು ಹಾಕಿ ಯಾವುದೇ ಪ್ರಾಣಿ ಜೀವಿಯನ್ನು ಕೊಲ್ಲಬಾರದು, ಹಿಡಿಯಬಾರದು, ಅವುಗಳಿಗೆ ಹಿಂಸೆ ಕೊಡಬಾರದು. ತಿನ್ನುವ ಆಹಾರವನ್ನು ನಾವು ಕೊಡ್ತೀವಿ, ಅವುಗಳ ಹಸಿವು ನೀಗಲೆ ಅಂತ ಅನ್ನಪೂರ್ಣೇಶ್ವರಿ ಅದು. ಆದರೆ ಅದರಲ್ಲಿ ವಿಷ ಹಾಕಿ ಕೊಟ್ಟರೆ ನಂಬಿಕೆ ದ್ರೋಹ, ಮಹಾಪಾಪ. ಅದಕ್ಕೆ ತಕ್ಕ ಫಲ ಮುಂದೆ ಉಣ್ಣಬೇಕಾಗುತ್ತೆ. ಅದಕ್ಕೆ ಮಾಡಬೇಡಿ ಆ ಕೆಲಸ, ದಯವಿಟ್ಟು ಹೇಳ್ತೀನಿ. ಯಾರಿಗೂ ಮಾಡಬೇಡಿ. ಇನ್ನೊಬ್ಬರ ಆರೋಗ್ಯ ಕೆಡಿಸ್ಬೇಡಿ. ನಮ್ಮ ಶತ್ರುಗಳಾದರೂ ಪರವಾಗಿಲ್ಲ, ಆರೋಗ್ಯ ಕೆಡಿಸ್ಬೇಡಿ ಅವ್ರಿಗೆ. ಗೊತ್ತಾಯ್ತಾ? ಇದು ನನ್ನ ಸಿದ್ಧಾಂತ. ನೋಡಿ, ಆ ಕಾಯಿಗಳ ಮೇಲೆ ಮುಳ್ಳುಗಳಿರುತ್ತೆ, ಮುಟ್ಟಿದ್ರೆ ಅಲರ್ಜಿ ಆಗುತ್ತೆ, ಶರೀರದಲ್ಲಿ ಅಲರ್ಜಿ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆ ಕಾಯಿಗಳು ಹೆಂಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ. ಸ್ಕ್ರೀನ್ ಮೇಲೆ ನೋಡ್ಬೋದು, ಸ್ಕ್ರೀನ್ ಮೇಲೆ ಕಾಯಿಗಳು. ಗೊತ್ತಾಯ್ತಲ್ಲ? ಈ ಮರಗಳೆಲ್ಲ ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆಯುತ್ತೆ. ಗೊತ್ತಾಯ್ತಲ್ಲ? ಆದರೆ ಎಷ್ಟೋ ಜನ ಈ ಪ್ರಕೃತಿಯಲ್ಲಿ ಯಕ್ಷ, ಯಕ್ಷಿಣಿ, ಯಕ್ಷದೇವತೆ, ವೃಕ್ಷದೇವತೆ, ನಾಗದೇವತೆ, ಪ್ರಕೃತಿ ದೇವತೆ, ನಾಗದೈವಗಳು ಈ ವೃಕ್ಷಗಳನ್ನು ಕಾವಲಿರ್ತವೆ. ಅದಕ್ಕೆ ಅವು ತರಬೇಕಾದ್ರೆ ಒಂದು ನಿಯಮ ಇರುತ್ತೆ. ಆ ಬೇರಾಗಲಿ, ಕಾಯಿ ಆಗಲಿ, ಈ ಥರ ತೊಗಟೆ ಆಗಲಿ ತರಬೇಕಾದ್ರೆ ಒಂದು ನಿಯಮ ಇರುತ್ತೆ. ಅದೆಲ್ಲ ಹೇಗೆ ಯಂತ್ರ ಮಾಡೋದು, ಅವುಗಳನ್ನು ಹೇಗೆ ತಗೊಂಡು ಬರೋದು ಮನೆಗೆ ಅಥವಾ ದೇವಸ್ಥಾನಕ್ಕೆ, ಮಠಕ್ಕೆ, ಮತ್ತು ಹೇಗೆ ಪೂಜೆ ಮಾಡೋದು, ಅವುಗಳ ತಾಯ್ತಗಳಲ್ಲಿ ಹಾಕಿ ಬಳಸೋದು ಹೇಗೆ, ತಾಯ್ತ ಮಾಡೋದು ಹೇಗೆ, ಶ್ರೀಚಕ್ರ ಯಂತ್ರ ಮಾಡೋದು ಹೇಗೆ, ಅಥವಾ ಯಂತ್ರಗಳು ಮಾಡೋದು ಹೇಗೆ, ವಶೀಕರಣಕ್ಕೆ ಹೋಮಗಳು ಮಾಡೋದು ಹೇಗೆ, ಅಥವಾ ಅವುಗಳದೇ ಆದ ಯಂತ್ರ ತಯಾರು ಮಾಡೋದು ಹೇಗೆ, ಇದೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಭೂತಾಳೆಗಳಲ್ಲಿ ಬೇರೆ ಬೇರೆ ಹೇಳಿದ್ದೀನಿ. ವೈಟ್ ಕಲರ್, ಬಿಳಿ ಬಣ್ಣದ ಶ್ರೀಗಂಧ ಭೂತಾಳೆ ಅಂತೀವಿ, ಶ್ರೀಗಂಧ. ಹಾಗೆ ಭೂತಾಳೆಗಳು ಮರಗಳು, ಬೇರೆ ಬೇರೆ ಎಲೆಗಳು, ಕಾಯಿಗಳು, ಹೂಗಳೆಲ್ಲ ಇರುತ್ತೆ. ಇವು ಕಾಡುಗಳೆಲ್ಲ ಅಲ್ಲಿ ಇಲ್ಲಿ ಇರುತ್ತೆ. ಗೊತ್ತಾಯ್ತಾ? ಇವು ನಮ್ಮ ಹಿಂದೂ ಸನಾತನ ಧರ್ಮದ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಸಾಕಷ್ಟು ಸಿದ್ಧ ಪುರುಷರು, ಸಿದ್ಧಿ ಮಾಡ್ಕೊಳ್ಳೋರು, ಮಾಯಾಮಾಟ ಮಾಡೋರು, ಮಂತ್ರವಾದಿಗಳು, ಗುರುಗಳು ಇವರೆಲ್ಲ ಇದನ್ನು ಬಳಕೆ ಮಾಡ್ತಾಯಿದ್ರು, ಇವಾಗಲೂ ಮಾಡ್ತಿದ್ದಾರೆ. ಆದರೆ ನಾನು ನಿಮಗೆ ಇದೊಂದು ಪರಿಚಯ ಮಾಡಿಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಇದು ಯಾವುದೇ ಮಾರಾಟಕ್ಕೆ ನಮ್ಮಲ್ಲಿ ಇರೋದಿಲ್ಲ. ನೆನಪಿಟ್ಕೊಳ್ಳಿ, ಮಾರಾಟಕ್ಕೆ ನಮ್ಮಲ್ಲಿ ಇರುವುದಿಲ್ಲ. ಇದನ್ನು ನಾವು ಮಾರಾಟ ಮಾಡೋದಿಲ್ಲ. ಯಾವುದೇ ಶ್ರೀಗಂಧ ಆಗಲಿ, ಬಿಳಿಯ ರಕ್ತಚಂದನ ಆಗಲಿ, ಶ್ರೀಗಂಧ ಆಗಲಿ, ಬಿಳಿಯ ಈ ಥರ ಭೂತಾಳೆಗಳಿಗೆಲ್ಲ ಮಾರಾಟ ಮಾಡಲ್ಲ. ಕೆಲವೊಂದು ಕಾನೂನು ಬಾಹಿರವಾಗಿ ಯಾವುದು ಮಾರಾಟ ಮಾಡೋಂಗಿಲ್ಲ. ಕಾನೂನುಬದ್ಧವಾಗಿ ಕೆಲವೊಂದು ಮರಗಳನ್ನು ನಾವು ಕಡಿಬೋದು, ಕೆಲವೊಂದು ಮರಗಳನ್ನು ಕಾನೂನುಬದ್ಧವಾಗಿ ತಗೋಬೋದು, ಲೈಸೆನ್ಸ್ ತಗೊಂಡು. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಮರಗಳನ್ನು ಕಡಿಯುವ ಅಧಿಕಾರ ಇಲ್ಲ. ಕೆಲವೊಂದು ಮರಗಳು ಅವು ಕಾನೂನಕ್ಕೆ ಸೇರಿರೋದಿಲ್ಲ, ಕಾನೂನು ಬದ್ಧತೆಗೆ ಒಳಪಟ್ಟಿರೋದಿಲ್ಲ, ಕಾನೂನು ಕ್ರಮ ಅವರು ಕೈಗೊಳ್ಳೋದು ಇಲ್ಲ. ಅಂಥವನ್ನ ನಾವು ಕಡಿಬೋದು. ಸರ್ಕಾರ ಅಂತ ಒಂದಿರುತ್ತೆ, ಕಾನೂನು ಅಂತಿರುತ್ತೆ, ಅದಕ್ಕೆ ವಿರುದ್ಧವಾಗಿ ಯಾವತ್ತು ಹೋಗಬಾರ್ದು. ಕೆಲವೊಂದು ಭೂತಾಳೆ ಮರಗಳನ್ನು ನೀವು ಕಡಿಬೋದು, ಆದರೆ ಹಂಗಂತ ಕಡಿತಾ ಹೋಗಬೇಡಿ, ಪ್ರಕೃತಿ ನಾಶ ಆಗುತ್ತೆ. ಯಕ್ಷರಾಣಿ, ನಾಗದೇವರಿಗೆ ಕೋಪ ಬರುತ್ತೆ. ಅದಕ್ಕೆ ಚಿಕ್ಕ ಮರಗಳ ಕಡಿಯೋಕ್ಕೆ ಹೋಗಬೇಡಿ, ಹಾಳು ಮಾಡಬೇಡಿ ಪ್ರಕೃತಿಯನ್ನು. ಓಕೆನಾ? ಈಗಾಗಲೇ ಸಾಕಷ್ಟು ಮಂದಿ ಸ್ವಾರ್ಥಕ್ಕೆ ಎಷ್ಟೋ ಪಕ್ಷಿಗಳನ್ನು, ಎಷ್ಟೋ ಪ್ರಾಣಿಗಳನ್ನು, ಎಷ್ಟೋ ಜಲಚರ ಜೀವಿಗಳನ್ನು, ಎಷ್ಟೋ ಮರ ಗಿಡಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇಡೀ ಅಷ್ಟೇ ಯಾಕ್ರಿ, ಬೆಟ್ಟ ಗುಡ್ಡಗಳೇ ಬಿಟ್ಟಿಲ್ಲ, ಗಣಿಗಾರಿಕೆ ಅಂದ್ಬಿಟ್ಟು ನಾಶ ಮಾಡ್ತಾಯಿದ್ದಾರೆ ಕಾಡೆಲ್ಲ. ಹಾಗೆ ನೀವು ಮಾಡಬೇಡಿ, ಪ್ರಕೃತಿನ ರಕ್ಷಣೆ ಮಾಡಿ. ಓಕೆ, ನೋಡಿ, ಮುಂದಿನ ಭಾಗದಲ್ಲಿ ನಾನು ನಿಮಗೆ ಇವುಗಳ ಬಗ್ಗೆ ವಿವರಣೆ ಕೊಡ್ತೀನಿ. ನೆನಪಿಟ್ಕೊಳ್ಳಿ, ಹೇಗೆ ಮಾಯಾಮಾಟ ಮಂತ್ರ ಮಾಡೋದು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಪದಾರ್ಥಗಳನ್ನು ಬಳಸಿ ಯಂತ್ರ ಮಂತ್ರ ಮಾಯಾಮಾಟ ಮಾಡೋದು ಹೇಗೆ, ಈ ರಕ್ತ ಭೂತಾಳೆ ಇತ್ಯಾದಿಗಳು ನೋಡೋಣ. ಈಗ ರಕ್ತ ಭೂತಾಳೆ ಅಂದರೆ ನಿಮ್ಗೆ ಅರ್ಥ ಆಗಿದೆ, ಒಂದೇ ಥರ ಇರಲ್ಲ, ಬೇರೆ ಬೇರೆ ಸಣ್ಣ ಎಲೆಗಳಿರುತ್ತೆ, ದೊಡ್ಡ ಎಲೆಗಳಿರುತ್ತೆ. ಶ್ರೀಗಂಧಕ್ಕೂ ಅದೇ ಭೂತಾಳೆ ಅಂತಾರೆ, ನೆನ್ಪಿಟ್ಕೊಳ್ಳಿ. ರಕ್ತಚಂದನಕ್ಕೂ ಅದೇ ಭೂತಾಳೆ ಅಂತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಬೇರೆ ಬೇರೆ ಭೂತಾಳೆಗಳಿರ್ತವೆ, ನೆನ್ಪಿಟ್ಕೊಳ್ಳಿ. ಕುತ್ತಿಗೆಯಲ್ಲಿ ಹಾಕೊಳ್ಳೋದು ಕಾಯಿ ಇರುತ್ತೆ, ಅದು ನಾನು ಸ್ಟೋರ್ನಲ್ಲಿ ಅವಾಗ ನಿಮಗೆ ತೋರಿಸ್ದೆ. ಸ್ಟೋರ್ನಲ್ಲಿ ಕಾಯಿನ ಅದು ಕುತ್ತಿಗೆಯಲ್ಲಿ ಹಾಕೊಳ್ಳೋವಂಥದ್ದು, ಅದು ಬೇಕಾದ್ರೆ ನೀವು ತೊಗೋಬೋದು. ಕಾಯಿಗಳು ಇಂಥವೆಲ್ಲ ತೊಗೋಬೋದು, ಅದು ಬೇರೆ ಕಾಯಿ. ಹಂಗಂತ ನಾನು ಹೇಳಿದ್ನಲ್ಲ ಮುಳ್ಳುಗಳಿರುತ್ತಂತ, ಆ ಕಾಯಿಯಲ್ಲ, ಅದು ಕೂಡ ಭೂತಾಳೆನೇ. ನೋಡ್ರಿ, ಮುಳ್ಳುಗಳಿರೋದು ಅದು ಕೂಡ ಭೂತಾಳೆನೇ. ಒಂದು ಸಾರಿ ನೋಡ್ಕೊಬಿಡಿ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಮುಳ್ಳುಗಳಿರೋದು, ಅದು ಭೂತಾಳೆನೇ. ನೀವು ಕುತ್ಕೊಳ್ಳಿ ಹಾಕಂತೀರಲ್ಲ, ಅದು ಭೂತಾಳೆ ಅಲ್ಲ, ಅದು ಬೇರೆ ಭೂತಾಳೆ. ನಾನು ಅದಕ್ಕೆ ಗುರುಗಳ ಹತ್ರ ತಿಳ್ಕೊಂಡು ನೀವು ಯೂಸ್ ಮಾಡಬೇಕು. ಯಾವುದೇ ಭೂತಾಳೆ ಆಗಲಿ, ಯಾವುದೇ ರಕ್ತಚಂದನ, ಇನ್ನೊಂದು ಚಂದನ, ರಕ್ತ ಭೂತಾಳೆ, ಬಿಳಿ ಭೂತಾಳೆ, ಕರಿ ಭೂತಾಳೆ, ಇದೆಲ್ಲ ಗುರುಗಳ ಹತ್ರ ತಿಳ್ಕೊಬೇಕು. ಅದಕ್ಕೆ ವಿದ್ಯೆ ಕಲಿಬೇಕು. ಅವ್ರ ಹತ್ರ ವಿದ್ಯೆ ಕಲಿಲ್ಲ ಅಂದರೆ ನೀವು ಆಗೋದಿಲ್ಲ. ಗೊತ್ತಾಯ್ತಲ್ಲ? ಓಕೆ, ಈಗ ನಾನು ಇದೆಲ್ಲ ಮರಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟೆ, ರಕ್ತ ಭೂತಾಳೆ ಬಗ್ಗೆ. ನೆಕ್ಸ್ಟ್ ನಾವು ಅದರ ಯಂತ್ರತಂತ್ರ ಮಾಯಾಮಾಟದ ಬಗ್ಗೆ, ಅದು ಯಾವ ರೀತಿ ಮಾಡೋದು ಯಂತ್ರತಂತ್ರ ಮಾಯಾಮಾಟ ಅನ್ನೋದು ನೋಡೋಣ. ತಾಯ್ತ ಬರಿಬೇಕಾಗುತ್ತೆ, ತಾಯ್ತ ಬರೆದು ತಾಯ್ದಲ್ಲಿ ಇವೆಲ್ಲ ಪೀಸ್ಗಳಾಗಬೇಕಾಗುತ್ತೆ.
ಆಮೇಲೆ ಆ ಕಾಯಿನ ಹೆಂಗೆ ಯೂಸ್ ಮಾಡೋದು ಅವೆಲ್ಲ ನಾನು ನಿಮಗೆ ಆದಷ್ಟು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಸ್ಫಟಿಕ ಮಾಲೆ ಬರುತ್ತಲ್ಲ ವಶೀಕರಣಕ್ಕೆ ಕುತ್ತಿಗೆಯಲ್ಲಿ ಹಾಕೊಳ್ಳೋದು, ವೈಟ್ ಕಲರ್ ಇರ್ತದೆ. ಆ ಒಂದಕ್ಕೊಂದು ಉಜ್ಜಿದ್ರೆ ಸ್ಫಟಿಕಗಳು ಬೆಂಕಿ ಬರುತ್ತೆ, ನಕ್ಷತ್ರದ ಥರ ಉಳಿಯುತ್ತೆ. ಅವು ಕೂಡ ನಾನು ನೆಕ್ಸ್ಟ್ ಸಾಧ್ಯವಾದರೆ ನಾನು ಆ ಪಾಟಲ್ಲಿ ತೋರಿಸ್ತೀನಿ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ಪಾಠನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಬರಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಹಾಕಿದ್ದೀನಿ. ಯಂತ್ರ ತಂತ್ರ ಮಂತ್ರ ಮಾಯಾಮಾಟದ ಬಗ್ಗೆ ಹಿಂದಿನ ಭಾಗಗಳು ನೋಡಿ. ಬಲಮುರಿ ಎಡಮುರಿ ಬಗ್ಗೆ ಹಾಕಿದ್ದೀನಿ, ಹಿಂದಿನ ಭಾಗದಲ್ಲಿದೆ. ಬಲಮುರಿ ಎಡಮುರಿ ಕಾಯಿಗಳ ಬಗ್ಗೆ ಎಲ್ಲ ತಯಾರು ಮಾಡೋದು ಯಂತ್ರ. ಕುಕ್ಕೆ ಬಳಿ ಬಗ್ಗೆ ಇದೆ. ಆಮೇಲೆ ಕೃಷ್ಣನಾಗ ಬಳ್ಳಿ ಬಗ್ಗೆ ಇದೆ, ಗೊತ್ತಾಯ್ತಲ್ಲ. ಕೃಷ್ಣನಾಗನಲ್ಲಿದ್ದು ಅದು ಇದೆ, ಗೊತ್ತಾಯ್ತಲ್ಲ. ಹಾಗೇ ಗ್ರಂಥಿಗೆ ಅಂಗಡಿಯಲ್ಲಿ ಏನೆಲ್ಲ ಮೆಟೀರಿಯಲ್ ಸಿಗುತ್ತೆ ಅದ್ರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಓಕೆನಾ, ನಿಮ್ಗೆ ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ನಾವು ಈ ಕಾಯಿಗಳು ಹೆಂಗೆ ಇನ್ನೂ ನೀಟಾಗಿ ಅದೆಲ್ಲ ಅದಕ್ಕೊಂದು ಮಂತ್ರ, ಬೀಜಾಕ್ಷರ ಮಂತ್ರ ಎಲ್ಲ ನಾನು ಕೊಡ್ತೀನಿ. ಓಕೆನಾ. ಓಕೆ, ನಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.